ನಿಶ್ಚಲ್ ಮೆಹ್ತಾ. ಹೌದು, ನೀವು ಕೇಳ್ತಾರೆ ನಿಜ, ನಿಶ್ಚಲ್ ಮೆಹ್ತಾ. ಯಾಕಂತ ಹೇಳಿದ್ರೆ ಇವ್ರು ಹರ್ಷದ್ ಮೆಹ್ತಾಗಿಂತ ಏನು ಕಡಿಮೆ ಏನಿಲ್ಲ. ಬಿಕಾಸ್ ವಜೀರೆಕ್ಸು ಇಂಡಿಯಾದಲ್ಲಿ ಹ್ಯಾಕ್ ಆಗಿದೆ ಅಂತ ನ್ಯೂಸ್ ಬಂದಿದ್ದು ಜುಲೈ 17ನೇ ತಾರೀಕು 2024. ಆಲ್ಮೋಸ್ಟ್ ನಿಯರ್ 1 ವರ್ಷ ಆಯ್ತು ಗುರು. ಸುಮ್ಮನೆ ಎವ್ರಿ ಮಂತ್ ಆ ಕೋರ್ಟು ಈ ಕೋರ್ಟು ಸಿಂಗಪುರ್ ಕೋರ್ಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಏನೋ ನ್ಯೂಸ್ ಕೊಡ್ತಾನೆ ಮತ್ತೆ ಸುಮ್ಮನೆ ಆಗ್ಬಿಡ್ತಾನೆ. ನಿಶ್ಚಲ್ ಮೆಹ್ತಾ ಇವನು ಆಲ್ಮೋಸ್ಟ್ ಇಂಡಿಯಾ ಬಿಟ್ಟು ತುಂಬ ದಿನ ಆಗಿದೆ. ಅಂಥದ್ದು ಇಂಡಿಯನ್ ಮಾರ್ಕೆಟ್ ಆಗಲಿ ಗ್ಲೋಬಲ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಈಗ ಬೂಮ್ ಆಗ್ತಿರೋದು, ಜಸ್ಟ್ ಈಗ ಬೂಮ್ ಆಗ್ತಿದೆ. ಈ ಥರ ಮೂಮೆಂಟ್ಸಲ್ಲಿ ಆಲ್ಮೋಸ್ಟ್ 2 ಬಿಲಿಯನ್ ಪೀಪಲ್ ಇನ್ವೆಸ್ಟ್ ಮಾಡಿರ್ತಾರೆ ವಜೀರೆಕ್ಸಲ್ಲಿ. ಆಲ್ಮೋಸ್ಟ್ ಅದನ್ನು ಓದಕ್ಕೆ ಕೂಡ ಬರಲ್ಲ, ಅಷ್ಟು ಲಕ್ಷ ಕೋಟಿ ಏನು ವಜೀರೆಕ್ಸಲ್ಲಿ ಇರುತ್ತೆ. ಸಿಂಪ್ಲಿ ಹ್ಯಾಕ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟ. 1 ವರ್ಷದಿಂದ ಅವನು ಯಾರು ಏನು ಕಿತ್ಕೊಳ್ಳೋಕ್ಕೂ ಆಗಿಲ್ಲ. ಲಿಟ್ರಲಿ ಹೇಳ್ತೀನಿ, ಗ್ಲೋಬಲಲ್ಲಿ ಈಗ ಶೇರ್ಸು ಇದೆಲ್ಲ ಒಂದು ಕಡೆ ಇದ್ರೆ ಕ್ರಿಪ್ಟೋ ಬೂಮ್ ಅಂದರೆ ಒಂಥರ ಬೂಮ್, ಆ ರೇಂಜಲ್ಲಿ ಬೂಮ್ ಆಗ್ತಿದೆ. ಆ ಥರ ಮೂಮೆಂಟಲ್ಲಿ ನಮ್ಮ ಇಂಡಿಯಾದಲ್ಲಿ ಇರೋದೇ 2-3 ಎಕ್ಸ್ಚೇಂಜ್ ಕ್ರಿಪ್ಟೋ ಎಕ್ಸ್ಚೇಂಜಸ್ ಆ್ಯಪ್ಸು. ಒಂದು ವಜೀರೆಕ್ಸ್ ಅಂತ ಒಂದಿದೆ, ಇನ್ನೊಂದು 2-3 ಯಾವುದೋ ಇದೆ, ನಾನು ಅದ್ರ ಬಗ್ಗೆ ತಗೊಳ್ಳಲ್ಲ. ಬಟ್ ವಜೀರೆಕ್ಸ್ ಬಗ್ಗೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಯೂಸರ್ ಫ್ರೆಂಡ್ಲಿ ತುಂಬ ಚೆನ್ನಾಗಿತ್ತು. ಲೈಕ್ ಎಂಥ ಹೊಸಬ್ರು ಕೂಡ ಚೆನ್ನಾಗಿ ಯೂಸ್ ಮಾಡ್ಬೋದಾಗಿತ್ತು, ಈಸಿ ಟು ಆಕ್ಸೆಸ್ ಎಲ್ಲ ಇತ್ತು. ಈ ಥರ ಇದ್ದಕ್ಕೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಯೂಸ್ ಮಾಡಿದ್ರು. ನಂದು 4 ಲಕ್ಷ ಇದೆ ಗುರು, ಅದರಲ್ಲಿ 4 ಲಕ್ಷ. ಆ ಕಡೆ ತಗೊಳಕ್ಕಾಗ್ತಾ ಇಲ್ಲ. ಹೆಂಗಿದೆ ಅಂತ ಹೇಳಿದ್ರೆ ನಮ್ಮ ದುಡ್ಡು ಆ ಕಡೆ ಹೋಗ್ತಾನೂ ಇಲ್ಲ, ಆ ಕಡೆ ನಮ್ಗೆ ಬರ್ತಾನೂ ಇಲ್ಲ. ನಿಶ್ಚಲ್ ಶೆಟ್ಟಿ ಸೀರಿಯಸ್ ಆಗಿ ಹೇಳ್ತೀನಿ, ಗೌರ್ಮೆಂಟ್ ಅವನ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ಅಂತ ತಗೊಳ್ಳೇಬೇಕು. ಬಿಕಾಸ್ ಸುಮ್ಮನೆ ಈ ಥರ ಹ್ಯಾಕ್ ಆಗಿಬಿಟ್ಟಿದೆ ಅಂತೇಳಿ 20 ಲಕ್ಷ ಕೋಟಿ ಸ್ಕ್ಯಾಮ್ ಮಾಡಿರೋದು, ಬಿಗ್ಗೆಸ್ಟ್ ಸ್ಕ್ಯಾಮರ್ ಇನ್ ದ ವರ್ಲ್ಡ್ ರೈಟ್ ನೌ. ಈಗ ಯಾವುದೋ ವೋಟಿಂಗ್ ಅಂತ ಹೇಳಿದರೆ ಅದು ಮಾಡಿ, ಇನ್ ಕೇಸ್ ಯಾರಾದರೂ ವಜೀರೆಕ್ಸ್ ಆ್ಯಪ್ ಏನಾದರೂ ಲಾಸ್ ಆಗಿದ್ರೆ ಆ ವೋಟಿಂಗ್ ಮಾಡಿ, ಲೆಟ್ಸ್ ಹೋಪ್ ನಮ್ಗೆ ಅಮೌಂಟ್ ರಿಟರ್ನ್ ಬರುತ್ತೆ ಅಂತ ಥಿಂಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.